2026ರ ಸುವರ್ಣ ಅವಕಾಶ RCBಗೆ. ಯಾಕೆ ಅಂದರೆ ಸತತವಾಗಿ 2024ರಲ್ಲಿ ಮೊದಲ ಬಾರಿಗೆ RCBಗೆ ಕಪ್ಪನ್ನು ಒಲಿದು ಬಂತು. ಯಾವಾಗ ಮಹಿಳೆಯರ ಕಪ್ಪನ್ನು 2024ರಲ್ಲಿ ಯಾವಾಗ ಒಲಿತು, ಆಗ 2025ಕ್ಕೆ ನಮ್ಮ RCBಯ ಪುರುಷರ ಟೀಮ್ ಮತ್ತೆ ಕಪ್ಪನ್ನು ಗೆಲ್ತು. ಈಗ 2026ಕ್ಕೆ ಮತ್ತೆ ಈಗ ಮಹಿಳೆಯರ ಟೀಮಕ್ಕೆ RCBಯ ಕಪ್ಪು ಗೆದ್ದಿದೆ. ಸತತವಾಗಿ 3 ವರ್ಷಗಳಿಂದಲೂ ಸಹಿತ RCB ಕಪ್ಪನ್ನು ಗೆಲ್ಲುತ್ತಾನೆ ಬರ್ತಾ ಇದೆ. ಈ ವರ್ಷದ WPನಲ್ಲಿ RCB ಕಪ್ಪನ್ನು ಗೆದ್ದಿದೆ. 2026ರ WPನಲ್ಲಿ RCB ಕಪ್ಪನ್ನು ಗೆದ್ದಿದೆ. ಈ RCB ಕಪ್ ಗೆಲ್ಲೋದು ತುಂಬ ಅಸಾಧ್ಯವಾಗಿತ್ತು. ಯಾಕೆಪ್ಪ ಅಂದರೆ RCB ಬರದ ಚರಿತ್ರೆಯನ್ನೇ RCB ಮುರಿಬೇಕಾಗಿರುವಂಥ ಪ್ರಸಂಗ ಈ ಒಂದು ಫೈನಲ್ ಪಂದ್ಯದಲ್ಲಿ ಬಂತು. ಯಾಕಂದರೆ 203 ರನ್ನುಗಳ ಟಾರ್ಗೆಟನ್ನು ಡೆಲ್ಲಿಯನ್ನು RCBಗೆ ಕೊಟ್ಟಿತ್ತು. ಈ ರನ್ ನೋಡಿದಾಗ ಕೆಲವೊಬ್ರು ಗಮನಿಸಿರ್ಬೋದು, ಇದು ರನ್ನು ಚೇಂಜ್ ಮಾಡೋದು ತುಂಬ ಕಷ್ಟಕರ ಸಾಧ್ಯತೆ. ಯಾಕೆಂದರೆ ಉಳಿದ ಪಂದ್ಯಗಳಲ್ಲಿ ಈ ರನ್ನು ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ. ಇಲ್ಲಿ ಈ ರನ್ನುಗಳು ಭಾಳ ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ಯಾಕೆ ಅಂದರೆ ಇದು ಕೊನೆಯ ಪಂದ್ಯ ಇರುತ್ತದೆ, ಇದರ ಬಿಟ್ಟು ಬೇರೆ ಆಪ್ಷನ್ಸ್ಗಳು ಇರಲ್ಲ. ಇದರ ಪಂದ್ಯದಲ್ಲಿ ಈ ಕಡೆ ಡೆಲ್ಲಿಯು ಸತತವಾಗಿ 4 ಬಾರಿ ಫೈನಲ್ಗೆ ಬಂದಿರುವಂಥ ಡೆಲ್ಲಿ ಟೀಮ್ ಇದೆ. ಈ ಬಾರಿ ಯಾವುದೇ ಸಿಚುವೇಷನಲ್ಲಿ ಆದರೂ ನಾವು ಕಪ್ಪನ್ನು ಗೆಲ್ಲಬೇಕು ಅನ್ನೋದು ಡೆಲ್ಲಿಯ ಪ್ರಯತ್ನವಾಗಿರುತ್ತದೆ. ಹಾಗಾಗಿ ಬಿಗ್ ಸ್ಕ್ರೋ ಇದು. ಯಾಕೆಂದರೆ ಉಳಿದ ಪಂದ್ಯಗಳಲ್ಲಿ ಮೇಲಾಗಲ್ಲ. 203 ರನ್ ಇದು ಹೈಯೆಸ್ಟು ರನ್ನು. ಇದನ್ನು RCB ಬರೋಬ್ಬರಿ 6 ವಿಕೆಟ್ಗಳ ಗೆಲುವಿನ ನಂತರ 204 ರನ್ನನ್ನು ಚಚ್ಚಿ ಬರೋಬ್ಬರಿ 2ನೇ ಬಾರಿ WPನಲ್ಲಿ ನಮ್ಮ ಮಹಿಳೆಯರು ಕಪ್ಪನ್ನು ಎತ್ತಿ ಹಿಡಿದಿದ್ದಾರೆ. ಇನ್ನು ಈ ಕಡೆ ಡೆಲ್ಲಿ ವಿರುದ್ಧ ಮಾತನಾಡೋದಾದರೆ, ಡೆಲ್ಲಿಯೂ ಸಹಿತ ಸತತವಾಗಿ ಪ್ರತಿ ವರ್ಷ ಫೈನಲಲ್ಲಿ ಯಾವುದಂದರೆ ಡೆಲ್ಲಿ 4 ವರ್ಷಗಳಿಂದಲೂ ಸಹಿತ ಡೆಲ್ಲಿ ಫೈನಲಲ್ಲಿ ಬಂದಿದೆ. ಡೆಲ್ಲಿ ವಿರುದ್ಧ ಆಡಿ ಗೆದ್ದು ಹೋಗಿರುವ ಟೀಮುಗಳು ಯಾವುವು ಮತ್ತು ಅವು ಯಾವ ವರ್ಷದಲ್ಲಿ ಗೆದ್ದವು? ಮೊದಲನೆಯದು, ಡೆಲ್ಲಿ ವಿರುದ್ಧ ಮೊದಲ ಬಾರಿಗೆ ಆಡಿ ಗೆದ್ದಿರುವಂಥ ಟೀಮು 2023ನೇ ವರ್ಷದಲ್ಲಿ ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಆಡಿ ಮುಂಬೈ ಇಂಡಿಯನ್ಸ್ ಟೀಮನ್ನು ಗೆದ್ದು ಬಿಗಿತು. ಡೆಲ್ಲಿ ಅಲ್ಲಿಯೂ ಸಹಿತ ಕೇವಲ ಒಂದೇ ಹೆಜ್ಜೆಯಿಂದ ಸೋಲನ್ನು ಅನುಭವಿಸಿತು. ಇನ್ನು 2024ನೇ ವರ್ಷದಲ್ಲಿ ಡೆಲ್ಲಿ ವಿರುದ್ಧ ಆಡಿರುವಂಥ ಟೀಮು ನಮ್ಮ RCB. ಇಲ್ಲಿಯೂ ಸಹಿತ ಡೆಲ್ಲಿ ಸೋಲನ್ನು ಅನುಭವಿಸಿತು. RCB ಮೊದಲನೇ ಬಾರಿ ಕಪ್ಪನ್ನು ಎತ್ತಿ ಹಿಡಿದಿತ್ತು. ಇನ್ನು 2025ನೇ ವರ್ಷದಲ್ಲಿ ಡೆಲ್ಲಿ ವಿರುದ್ಧ ಆಡಿರುವಂಥ ಟೀಮು ಯಾವುದಾದ್ರೆ ಮತ್ತೆ ಮುಂಬೈ ಇಂಡಿಯನ್ಸ್ ಆಡಿತ್ತು. 2025ರಲ್ಲಿಯೂ ಸಹಿತ ಡೆಲ್ಲಿಯನ್ನು ಸೋಲನ್ನು ಅನುಭವಿಸಿತು. ಈಗ ಈ ವರ್ಷ 2026ರಲ್ಲಿ ಡೆಲ್ಲಿ ವರ್ಸಸ್ RCB, ಇದರಲ್ಲಿಯೂ ಸಹಿತ ಡೆಲ್ಲಿ ಸೋಲನ್ನು ಅನುಭವಿಸಿತು. RCB ಗೆದ್ದು ಬಿಗಿತು. ಇಲ್ಲಿಯವರೆಗೂ WPನಲ್ಲಿ ಮುಂಬೈ ಇಂಡಿಯನ್ಸ್ 2 ಬಾರಿ ಕಪ್ಪನ್ನು ಎತ್ತು ಹಿಡಿದಿದೆ ಮತ್ತು RCB ಸಹಿತ 2 ಬಾರಿ ಕಪ್ಪನ್ನು ಎತ್ತು ಹಿಡಿದಿದೆ. ಈ WPನಲ್ಲಿ ಸತತವಾಗಿ 4 ಬಾರಿ ಫೈನಲ್ಗೆ ಬಂದು ಸೋತಿರುವಂಥ ಟೀಮು ಯಾವುದಾದರಿದ್ದರೆ ಅದು ಡೆಲ್ಲಿ ಕ್ಯಾಪಿಟಲ್. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ.